ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ನಡೀತಾ ಇದೆಯಲ್ಲ, ಇದರ ಒಂದು ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಬಿದ್ದಿದೆ. ಅದು ಯಾವುದೇ ರೂಪದಲ್ಲಿ ಆಗಿರ್ಬೋದು, ಬೆಲೆ ಏರಿಕೆ ರೂಪದಲ್ಲಿ ಆಗಿರ್ಬೋದು, ಇನ್ಯಾವುದೇ ರೂಪದಲ್ಲಿ ಆಗಿರ್ಬೋದು. ಈಗ ನೀರಿನ ವಿಷಯ, ಈಗ ನೀರಿನದು ಕೂಡ ರೇಟ್ ಜಾಸ್ತಿ ಮಾಡಬೇಕು ಅಂತ ಆಲ್ರೆಡಿ ಪ್ರಸ್ತಾಪನೆ ಬಂದಿದೆ. ಇದರ ವಿಚಾರವಾಗಿ ನಮ್ಮ ಕರ್ನಾಟಕದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಮಾತಾಡಿದಾಗ ಆ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಏನಿದೆಯಲ್ಲ ಅದು ಅವ್ರ ಮೇಲೆ ಕೂಡ ಬಿದ್ದಿದೆ. ಅದು ಯಾವ ರೀತಿ ಅನ್ನೋದನ್ನ ನೀವು ಅನ್ಸುತ್ತೆ ನೋಡಿ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವ ನಾವು? ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ಕಾಗ್ತದೆ? ನಡ್ಸಕ್ಕಾಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. 1 ಕೋಟಿ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ.